ವಿಚಾರವಾಗಿ ಮಾತನಾಡ್ತಾ ಇದ್ವಿ. ರಾಶಿಯವರಿಗೆ ಗುರುಗಳು ತಿಳಿಸ್ಕೊಟ್ರು, ನಾವು ಅದನ್ನ ಮುಂದುವರಿಸ್ತಾ ಹೋಗೋಣ. ಗುರುಗಳೇ, ಸಿಂಹ ಲಗ್ನ ಅಥವಾ ರಾಶಿ ಬಗ್ಗೆ ನೀವು ಅಲ್ಲಿ ತನಕ ತಿಳಿಸ್ಕೊಟ್ರಿ, ಖಂಡಿತ. ಆರೋಗ್ಯದ ವಿಚಾರದಲ್ಲಿ ಕನ್ಯಾ ಒಂದು ರಾಶಿಯಲ್ಲಿ ನಿಮ್ಗೆ ಏನಾದ್ರೂ ಒಂದು ಸ್ವಲ್ಪ ಕಂಡುಹಿಡಿಬೇಕು ಅಂತಂದ್ರೆ, ಈ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಮು, ಸ್ವಲ್ಪ ಮಟ್ಟಿಗೆ ಈ ಜಾಂಡೀಸ್ ಪ್ರಾಬ್ಲಮ್ಮು, ಸ್ವಲ್ಪ ಮಟ್ಟಿಗೆ ಈ ಪಚನಾಕ್ರಿಯೆಯಲ್ಲಿ ಕೆಳಮಟ್ಟಕ್ಕೆ ಅಂದ್ರೆ 2 ಭಾಗ ಬರುತ್ತೆ, ಅಲ್ಲಿ ಕಿಬ್ಬೊಟ್ಟೆ ಅಂತ ನಾವು ಕರಿತೀವಿ, ಆ ಹೊಟ್ಟೆಯ ಸಂಬಂಧಿತ ಸಮಸ್ಯೆ ಇರ್ತಕ್ಕಂಥದ್ದು, ಸ್ವಲ್ಪ ಆ ಒಂದು ರೀಜನ್ ಅಲ್ಲಿ ಬರ್ತಕ್ಕಂಥದ್ದು, ಹೊಟ್ಟೆಯ ಅರ್ಧ ಭಾಗ ಅಂತ ಹೇಳ್ತೀವಿ, ಮೇಲ್ಭಾಗದಲ್ಲಿ ಕೂಡ ಅರ್ಧ ಭಾಗದಲ್ಲಿ ಅಂತ ಬರ್ತಕ್ಕಂಥದ್ದು, ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನ ನಾವು ಆ ಸಂಬಂಧಿತವಾಗಿರ್ತಕ್ಕಂಥ ಕಾಯಿಲೆ ಬರುತ್ತೆ ಅಂತ ಹೇಳ್ತೀವಿ. ಹಾಗೆ ಇನ್ನು ಮುಂದುವರಿತಾ ಈ ತುಲಾ ರಾಶಿಯಲ್ಲಿ ಇದ್ದಾಗ ಈ ಸ್ವಲ್ಪ ಎಕ್ಸ್ಟರ್ನಲ್ ಗುಪ್ತ ರೋಗ ಅಂತ ಹೇಳ್ತೀವಿ, ಇಂಟರ್ನಲ್ ಗುಪ್ತ ರೋಗ, ಎಕ್ಸ್ಟರ್ನಲ್ ಗುಪ್ತ ರೋಗ ಅಂತ ಕರಿತೀವಿ. ಅಂದ್ರೆ ಮೇಲ್ಭಾಗದಲ್ಲಿ ಗುಪ್ತ ರೋಗದಲ್ಲಿ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ತುಲಾ ರಾಶಿಗೆ ಬರ್ತಕ್ಕಂಥದ್ದು, ಮೇಲೆ ಏನಾದ್ರು ಸಮಸ್ಯೆ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ಸು ಅಥವಾ ಬ್ಯಾಕ್ಟೀರಿಯಾ ಫಂಗಲ್ ಆಗ್ತವೆ, ಮೇಲ್ಭಾಗದಲ್ಲಿ ಆಗ್ತಕ್ಕಂಥದ್ದು. ಅದೇ ನಾವು ವೃಶ್ಚಿಕ ರಾಶಿಗೆ ಹೋದ್ರೆ ಇಲ್ಲಿ ಒಳಭಾಗದಲ್ಲಿ ಆಗ್ತಕ್ಕಂಥದ್ದು, ಗುದದ್ವಾರದಲ್ಲಿ ಬರ್ತಕ್ಕಂಥದ್ದು ಅಥವಾ ಸೊಂಟ ನೋವು ಬರ್ತಕ್ಕಂಥದ್ದು ವೃಶ್ಚಿಕದಲ್ಲಿ. ಹಾಗೆ ನಮಗೆ ಸ್ವಲ್ಪ ಋತುಮತಿಯಲ್ಲಿ ಆಗ್ತಕ್ಕಂಥದ್ದು ಸ್ವಲ್ಪ ಸರಿ ಹೋಗದೆ ಇರತಕ್ಕಂಥದ್ದು, ಕನ್ಯಾನು ಸ್ವಲ್ಪ ಬರುತ್ತೆ, ತುಲಾನು ಸ್ವಲ್ಪ ಬರುತ್ತೆ, ವೃಶ್ಚಿಕ ಈ 3 ಕೂಡ ಸ್ವಲ್ಪ ತಗೊಳ್ತಾರೆ ಅಲ್ಲಿಂದ ಅಲ್ಲಿ. ಈ ರೀತಿ ಋತುವಲ್ಲಿ ಸ್ವಲ್ಪ ಸಮಸ್ಯೆ, ಹೊಟ್ಟೆ ನೋವು ಬರ್ತಕ್ಕಂಥದ್ದು ಸಮಸ್ಯೆ, ಪೀರಿಯಡ್ಸ್ ಪ್ರಾಬ್ಲಮ್ಮು ಮತ್ತೆ PCOD ಪ್ರಾಬ್ಲಮ್ಮು ಈ ಜಾಗದಲ್ಲಿ ಬರ್ತಕ್ಕಂಥದ್ದು. ಸೊ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಗುಪ್ತಾಂಗಗಳಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಅಥವಾ ಗುಪ್ತ ರೋಗಗಳನ್ನು ತರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಾಗಿದೆ. ಹಾಗೆ ಧನುರ್ ರಾಶಿ ಈ ಒಂದು ತೊಡೆಯ ವಿಚಾರವನ್ನ ತೋರಿಸುತ್ತೆ. ತೊಡೆಯ ವಿಚಾರ ಅಂದ್ರೆ ಈ ಬಲಹೀನತೆ, ಎದೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಸ್ವಲ್ಪ ಸ್ಟ್ರೆಂತ್ ಇಲ್ಲ, ನರ್ವಸ್ ಪ್ರಾಬ್ಲಮ್ಮು, ಸ್ವಲ್ಪ ನಮ್ಮ ತೊಡೆಯಲ್ಲಿ ಸ್ವಲ್ಪ ಶಕ್ತಿ ಹೀನವಾಗಿದ್ದೀವಿ ಅಂತಂದಾಗ ಅಲ್ಲಿ ಧನುರ್ ರಾಶಿಯ ಒಂದು ವಿಚಾರವನ್ನ ತಗೊಂಡ್ಬರ್ತೀವಿ. ಹಾಗೆ ಮತ್ತೊಂದು ವಿಚಾರ ಇಲ್ಲಿ ಮಕರಕ್ಕೆ ಬರೋಣ. ಮಕರವನ್ನ ಮಂಡಿಯ ವಿಚಾರಕ್ಕೆ ತಗೊಂಡ್ಬರ್ತೀವಿ. ತುಂಬಾ ಜನಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಮಕರ ರಾಶಿ ಏನಾದ್ರು ಇನ್ವಾಲ್ವ್ ಆಗಿದ್ರೆ ಅಥವಾ ಶನಿ ಏನಾದ್ರು ಇನ್ವಾಲ್ವ್ ಆಗಿದ್ದೆ ಈ ಅನಾರೋಗ್ಯದ ವಿಚಾರದಲ್ಲಿ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಗ್ರಹವಾಗಿ ಶನಿ ಬಂದಿದ್ದು ಅಥವಾ ರಾಶಿಯಾಗಿ ಮಕರ ಬಂದಿದ್ದರೆ ಅಲ್ಲಿ ನಮಗೆ ಮಂಡಿ ನೋವು, ನೀ ಪೇನ್ ಅಂತ ನಾವು ಕರಿತೀವಿ. ಇವತ್ತಿನ ದಿವಸ ಯಾವುದೇ ಜಾಹೀರಾತು ನೋಡಿ, ಯಾವುದೇ ಹಾಸ್ಪಿಟಲ್ ನೋಡಿ, ಯಾವುದೇ ಒಂದು ಚಿಕಿತ್ಸಾಲಯ ನೋಡಿ, ನೀ ಪೇನ್ ನೀ ಪೇನ್ ನೀ ಪೇನ್ ನೀ ಪೇನ್ ಅಂತ ಇರ್ತಾರೆ. ಮಂಡಿ ನೋವು ಮಂಡಿ ನೋವು ಮಂಡಿ ನೋವು. ಈ ಮಂಡಿ ನೋವಿಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಇದನ್ನ ಹಚ್ಕೊಳ್ಳಿ, ಇದನ್ನ ಹಾಕೊಳ್ಳಿ, ಅದನ್ನ ಹಾಕೊಳ್ಳಿ, ಇದನ್ನ ಕುಡಿರಿ, ಅದನ್ನ ಕುಡಿರಿ, ಮೆಟ್ಲತ್ತದಂತೆ, ಮೆಟ್ಲು ಇಳಿಯೋದು. ಒಂದು ಮಂಡಿಗೆ ನೋಡಿ, ಇಲ್ಲಿ ಮಕರ ಇದೆಯಲ್ಲ, ಆ ಶನಿ ಬಹಳ ಬಾಧೆಯನ್ನ ಕೊಡ್ತಕ್ಕಂಥ ಒಂದು ಸ್ಥಾನ ಆಗಿದೆ. ಅದಕ್ಕೆ ಎಲ್ಲಾದ್ರಲ್ಲೂ ಕೂಡ ಅನಾರೋಗ್ಯ ಇದ್ರೂ ಕೂಡ ಇದು ಅತ್ಯಂತ ನೋವನ್ನ ತಂದು ಕೊಡ್ತಕ್ಕಂಥದ್ದು ಮಕರ. ಇಲ್ಲಿ ಆರೋಗ್ಯಕಾರಕ ಆಗಿರ್ತಕ್ಕಂಥ ಗುರು ನೀಚನಾಗಿದ್ದಾನೆ. ಮಕರದಲ್ಲಿ ಗುರು ನೀಚ. ಯಾಕಂದ್ರೆ 9 ಗ್ರಹದಲ್ಲಿ ಯಾವ ಗ್ರಹ ನಮಗೆ ಆರೋಗ್ಯವನ್ನ ತಂದುಕೊಡುತ್ತೆ ಅಂತ ನಾವು ನೋಡಿದಾಗ ಮೊಟ್ಟ ಮೊದಲಿಗೆ ನಮಗೆ ತಿಳಿದು ಬರ್ತಕ್ಕಂಥದ್ದು ಒಂದೇ ಒಂದು ಗ್ರಹ ಗುರು. ಗುರು ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿದೆ ಮೊದಲಾಗಿ, ಯಾಕಂದ್ರೆ ಗುರುವಿನ ಆಶೀರ್ವಾದ. ಇದರ ಜೊತೆಗೆ ಇನ್ನೊಂದಿದೆ, ಸಿಂಹರಾಶಿ ಅಧಿಪತಿ ಸೂರ್ಯ, ಅದು ಕೂಡ ಬಲವಾಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತೆ. ಯಾಕಂದ್ರೆ ಕೆಲವುಗಳು ಕಾರಕರಾಗಿ ಬರ್ತಾರೆ. ಆರೋಗ್ಯಂ ಪ್ರದದಾತಿನೋ ದಿನಕರಃ ಅಂತ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಆರೋಗ್ಯಂ ಪ್ರದದಾತಿನೋ, ಯಾರು? ದಿನಕರಃ. ದಿನಕರ ಅಂದ್ರೆ ಆದಿತ್ಯ, ಆದಿತ್ಯ ಅಂದ್ರೆ ಭಗವಂತ ಸೂರ್ಯ. ವೈಟಮಿನ್ ಡಿ ಬರ್ತಕ್ಕಂಥದ್ದು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಬಿಸಿಲಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 8 ಗಂಟೆ ಒಳಗಡೆ ಅಟ್ಲೀಸ್ಟ್ 5 ನಿಮಿಷ ಆದ್ರೂ ಬಿಸಿಲಲ್ಲಿ ನಿಂತ್ಕೋಬೇಕು ನಾವು. 5 ಮಿನಿಟ್ಸ್ ಆರೋಗ್ಯ ಉದ್ರಿ ಆಗುತ್ತೆ. ಯಾರಿಗಾದ್ರು ನಿಮಗೆ ಒಂದು ಟಿಪ್ಸ್ ಕೊಡಬೇಕು ಎಲ್ಲಾ ರಾಶಿಯವರೆಗೂ ಅಂತಂದ್ರೆ, ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು. ನಿಮಗೆ ಕಣ್ಣಿನ ನೋವು ಇರ್ಬೋದು, ತಲೆನೋವು ಇರ್ಬೋದು,
ದೇಹದಲ್ಲಿ ಯಾವುದೇ ನೋವಾಗಿರ್ಲಿ 5 ನಿಮಿಷದ ಕಾಲ ಸೂರ್ಯನ ಬೆಳಕಿಗೆ ನೀವು ನಿಂತ್ಕೋಬೇಕು. ಅಂದ್ರೆ ಸೂರ್ಯನ ಶಾಖ ನಿಮ್ಮ ಮೈಗೆ ಬೀಳಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಆಯ್ತು ಸೂರ್ಯನ ಕಡೆ ಹೋಗ್ತೀನಿ ಅಂತ ಯಾವುದೋ ಅಲ್ಲಿ ಮಾಡಿ ಮೇಲೆ ಹತ್ಬಿಡ್ತಾರೆ, ಇನ್ನೊಂದು ಬಿಲ್ಡಿಂಗ್ ಬ್ಲಾಕ್ ಇರುತ್ತೆ, ಬೆಳಕಿರುತ್ತೆ ಅಷ್ಟೇ. ಸೂರ್ಯನ ಕಿರಣ ನಿಮ್ಮ ಮೇಲೆ ಬೀಳ್ಬೇಕಾಗತ್ತೆ, ಅದು 8 ಗಂಟೆ ಒಳಗಡೆ. ಸೊ ದೇಹದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಯನ್ನ ತೆಗೆದಾಕಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ. ಅದಕ್ಕೆ ಫೀಲ್ಡ್ಗಳಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ ಬೆಳಗಿನ ಟೈಮಲ್ಲಿ. ಯಾಕೆ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿ, ಬೆಳಿಗ್ಗೆ ಎದ್ದು ಹೋಗಿ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ನಡೆದಾಗ ಆರೋಗ್ಯ ಬರುತ್ತೆ. ಆದ್ರೆ ನಾವು ಇವತ್ತಿನ ಕಾಲ ಅಂದ್ರೆ ಎಕ್ಸಸೈಸ್ ಅಂತಂದ್ರೆ ಬಾಡಿ ಬಿಲ್ಡಿಂಗ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆ ಬಾಡಿ ಬಿಲ್ಡಿಂಗ್ ಅಲ್ಲಿ ಏನು ವಿಚಾರ ಅಂತಂದ್ರೆ ಮಸಲ್ ಬೆಳೆಸ್ತಾ ಇದೀವಿ. ಒಳಗಡೆ ಇರ್ತಕ್ಕಂಥದ್ದು ಟೊಳ್ಳಾಗಿರುತ್ತೆ, ಮೇಲ್ಗಡೆ ದಪ್ಪ ಕಾಣಿಸುತ್ತೆ, ಒಳಗಡೆ ಟೊಳ್ಳೆ. ಇಂಟರ್ನಲ್ ಆರ್ಗನ್ಸ್ ನ ಜಾಸ್ತಿ ಸ್ಟ್ರಾಂಗ್ ಮಾಡ್ಕೊಳ್ಳಿ ಎಲ್ಲ ಯಂಗ್ಸ್ಟರ್ಸ್. ಯಾರು ಜಿಮ್ ಹೋಗ್ತಾರೆ, ಯಾರ್ಯಾರ ಮನೇಲಿ ನನ್ನ ಮಗ ಜಿಮ್ಗೆ ಹೋಗ್ತಾನೆ ಅಂದ್ರೆ ಒಂದ್ ಮಾತು ಹೇಳಿ, ಮೇಲಿರೋದು ಆಕಾರ ಇಂಪಾರ್ಟೆಂಟ್ ಅಲ್ಲ, ಒಳಗಿರ್ತಕ್ಕಂಥ ಗುಣಾಕಾರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಕಾರ ನೋಡಕ್ಕಷ್ಟೇ, ಒಳಗಡೆ ಇರ್ತಕ್ಕಂಥ ಗುಣಾಕಾರ ಮಲ್ಟಿಪ್ಲೈ ಏನಾಗಿದೆ ಅಲ್ಲಿ, ಆ ಗುಣಾಕಾರ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಮಕರದಲ್ಲಿ ಯಾಕೆ ನಿಂತೆ ಅಂದ್ರೆ ಬಹಳಷ್ಟು ಜನಕ್ಕೆ ಏಜ್ ಆಗ್ತಾ ಆಗ್ತಾ ಅಲ್ಲಿ ಲಿಗಮೆಂಟ್ ಟೇರ್ ಆಗೋದು, ಅಲ್ಲಿ ಡ್ರೈನೆಸ್ ಬರೋದು, ಸೌಂಡ್ಗಳು ಬರೋದು, ಕಟಕಟ ಪಿಟಪಿಟ ಅಂತ ಸೌಂಡ್ ಬರೋದು ಎದ್ದಾಗ ಕೂತಾಗ, ಅಥವಾ ನಾವು ಊಟಕ್ಕೆ ನೆಲದ ಮೇಲೆ ಚಕ್ಳ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದು. ಆಮೇಲೆ 10 ನಿಮಿಷ 15 ನಿಮಿಷ ಆದ್ಮೇಲೆ ಎದ್ದಾಗ ಜೋಮ್ ಆಗೋದು, ರಕ್ತ ಸಂಚಲನ ಆಗದೆ ಇರತಕ್ಕಂಥದ್ದು. ಇಲ್ಲಿ ಮಂಡಿಯಲ್ಲಿ ಬ್ಲಾಕೇಜ್ ಇರುತ್ತೆ, ಬ್ಲಡ್ ಫ್ಲೋ ಆಗೋದಿಲ್ಲ. ಐರನ್ ಕಂಟೆಂಟು ಕಮ್ಮಿ ಆಗಿರುತ್ತೆ. ಪ್ರತಿಯೊಂದು ಗ್ರಹನೂ ಒಂದು ವೈಟಮಿನ್ ಡಿಫಿಷಿಯನ್ಸಿ ತೋರಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಯಾವ ಗ್ರಹ ಯಾವ ಡಿಫಿಷಿಯನ್ಸಿ ಅಂತ ತೋರಿಸುತ್ತೆ ಅಂತ ಹೇಳ್ತೀನಿ. ಕುಂಭ ರಾಶಿಗೆ ಬರೋಣ. ಕುಂಭ ರಾಶಿ ಈ ಒಂದು ಮಂಡಿ ಮತ್ತೆ ಹಿಮ್ಮಡಿ ಮಧ್ಯ ಭಾಗದಲ್ಲಿ ಬರ್ತದೆ. ಹಿಮ್ಮಡಿ ಗೊತ್ತು ಎಲ್ಲರಿಗೂ. ಹಿಮ್ಮಡಿ ಮತ್ತೆ ಈ ಮಂಡಿ ಚಿಪ್ಪು ಆ ಭಾಗದಲ್ಲಿ, ಆ ಕಾಲು ಮೊಣಕಾಲು ಅಂತ ಕರಿತೀವಿ ನಾವು. ಆ ಮೊಣಕಾಲಿಗೆ ಕುಂಭ ರಾಶಿ ಅಧಿಪತಿ. ಅಲ್ಲಿ ಏಟ್ ಬೀಳ್ತಕ್ಕಂಥದ್ದು, ನಡೆಯಕ್ಕಾಗದೇ ಇರ್ತಕ್ಕಂಥದ್ದು, ಮೊಣಕಾಲು ನೋವು ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ಕುಂಭ ರಾಶಿ. ಇನ್ನು ಕೊನೆಯ ಪಾದದ ವಿಚಾರಕ್ಕೆ ಬರ್ತೀವಿ. ಹೆಜ್ಜೆ ನೋವು, ನಡೆಯಕ್ಕಾಗಲ್ಲ, ಪಾದದಲ್ಲಿ ಆಣಿ, ಹಾಗೆ ಬಿರುಕುಂಟಾಗ್ತಕ್ಕಂಥದ್ದು, ಹೆಜ್ಜೆಗಳಲ್ಲಿ ನೋವು ಆಗ್ತಕ್ಕಂಥದ್ದು, ಬೆರಳುಗಳು ಸಮಸ್ಯೆ ಇರ್ತಕ್ಕಂಥದ್ದು, ಬೆರಳುಗಳ ಸಂಧಿಗಳಲ್ಲಿ ಫಂಗಸ್ ಆಗಿರ್ತಕ್ಕಂಥದ್ದು. ಹಾಗೆ ನಮಗೆ ಈಗ ತುಂಬಾ ಜನ ಏನೇ ಒಂದು ಡಯಾಬಿಟಿಸ್ ಬಂದ್ರೆ ಮೊದಲ ಎಫೆಕ್ಟ್ ಆಗೋದೇ ಪಾದಕ್ಕೆ. ಅಲ್ಲಿ ಶುಕ್ರನ ಅಂಶ ಮತ್ತೆ ಅಲ್ಲಿ ಗುರುವಿನ ಅಂಶ ಮತ್ತೆ ಮೀನರಾಶಿ ಅಂಶ ಮೂರೂ ಸೇರಿದಾಗ ಪಾದಕ್ಕೆ ಎಫೆಕ್ಟ್ ಆದಾಗ ಪಾದದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಪಾದದಲ್ಲಿ ಹುಳ ಬೀಳ್ತಕ್ಕಂಥದ್ದು. ಹಾಗೆ ಈ ಗ್ಯಾಂಗ್ರೀನ್ ಅಂತ ನಾವು ಕೇಳಿದ್ವಿ, ಗ್ಯಾಂಗ್ರೀನ್ ಅಂತ ಕಾಲ್ ಕಟ್ ಮಾಡ್ತಾರೆ, ಬೆರಳು ಕಟ್ ಮಾಡ್ತಾರೆ. ಇವೆಲ್ಲ ತುಂಬಾ ಘನಘೋರವಾಗಿರ್ತಕ್ಕಂಥ, ತುಂಬಾ ಒಂದು ರೀತಿ ಮಾನಸಿಕವಾಗಿ ಸಮಸ್ಯೆ ಆಗ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ಈ ಗ್ಯಾಂಗ್ರೀನ್. ಯಾವುದು ಬೇಕಾದ್ರೂ ಕೂಡ ಕಾಯಿಲೆ ಬಂದ್ರೆ, ಇವನ್ ನಮಗೆ ಕ್ಯಾನ್ಸರ್ ಬಂದರೂ ಕೂಡ ನಾವು ಇವತ್ತೆಲ್ಲ ನಾಳೆ ಹೋಗ್ಬಿಡ್ತೀವಿ ಅನ್ನೋದು ಬರುತ್ತೆ. ಆದ್ರೆ ಈ ಸಕ್ಕರೆ ಕಾಯಿಲೆಯಲ್ಲಿ ಇರ್ತಕ್ಕಂಥ ಈ ಗ್ಯಾಂಗ್ರೀನ್ ಇದೆಯಲ್ಲ, ಮೋಸ್ಟ್ ಚಿಂತಾಜನಕವಾಗಿರ್ತಕ್ಕಂಥ ವಿಚಾರ. ಆ ಚಿಂತಾಜನಕ ವಿಚಾರ ಏನು ಅಂತಂದ್ರೆ, ನಮ್ಮ ಮುಂದೆನೆ ನಮ್ಮ ದೇಹನೇ ಕತ್ತರಿಸ್ಕೊಂಡು ಬಂದು ತೊಡೆ ಭಾಗದವರೆಗೂ ಬಂದ್ಬಿಡ್ತಾರೆ. ಉಳಿಯೋದೇ ಕಷ್ಟ. ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಈ ಶುಗರ್ ಅಲ್ಲಿ ಬರ್ತಕ್ಕಂಥ ಗ್ಯಾಂಗ್ರೀನ್. ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತು ಮುಂದಿನ ವಿಚಾರದಲ್ಲಿ ಈ ಪ್ರತಿಯೊಂದು ಕಾಯಿಲೆಗೂ ಯಾವ್ಯಾವ ರೀತಿಯಾಗಿರ್ತಕ್ಕಂಥದ್ದು ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಹಾಗೆ ನಮ್ಮ ಆರೋಗ್ಯದ ವಿಚಾರಕ್ಕೆ, ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ನಾವು ಕೊಡ್ತೀವಿ. ಆ ಬ್ಯಾಚ್ ಫ್ಲವರ್ ರೆಮಿಡಿ ಖಂಡಿತ ಹೆಲ್ಪ್ ಆಗುತ್ತೆ. ಇಷ್ಟು ಇವತ್ತಿನ ವಿಚಾರ. ವೀಕ್ಷಕರೇ, ನೋಡಿದ್ರಲ್ಲ, ಆರೋಗ್ಯದ ವಿಚಾರವಾಗಿ ನಾವು ಮಾತನಾಡ್ತಾ ಹೋದ್ವಿ. ಮುಂದಿನ ಸಂಚಿಕೆಯಲ್ಲಿ ಕೂಡ ಮಾತನಾಡ್ತಾ ಹೋಗೋಣ. ಇನ್ನು ಗುರುಗಳ ನೇತೃತ್ವದಲ್ಲಿ 112ನೇ ಬ್ಯಾಚ್ ನಕ್ಷತ್ರ ನಾಡಿ ಜ್ಯೋತಿಷಿಯ ಕಾರ್ಯಕ್ರಮ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಕಲಿಯಬಹುದು. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ.